ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ವೀಕ್ಷಕರು ವೀಕೆಂಡ್ ಎಪಿಸೋಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಬಂದು ಮಾತನಾಡಲಿ ಎಂದು ಕಾಯ್ತಿರ್ತಾರೆ. ಕಳೆದ ವಾರ ಮಿಸ್ ಆಗಿತ್ತು. ಈ ವಾರ ಸುದೀಪ್ ಅವರು ಈ ಪ್ರಶ್ನೆಗಳಿಗೆ ಉತ್ತರ ಕೊಡಲಿ ಎಂದು ವೀಕ್ಷಕರು ಬಯಸಿದ್ದಾರೆ. ಹಾಗಾದ್ರೆ ಏನದು? ಮಾರ್ಕ್ ಸಿನಿಮಾ ಪ್ರಚಾರದಲ್ಲಿ ಬ್ಯುಸಿ ಇದ್ದ ಕಿಚ್ಚ ಸುದೀಪ್ ಅವರು ಕಳೆದ ವಾರ ವೀಕೆಂಡ್ ಎಪಿಸೋಡ್ ಗಳನ್ನ ನಡೆಸಿಕೊಡ್ಲಿಲ್ಲ. ಈ ವಾರ ಕಿಚ್ಚ ಸುದೀಪ್ ಅವರು ಈ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ಎಂದು ವೀಕ್ಷಕರು ಕಲರ್ಸ್ ಕನ್ನಡ ಪೇಜ್ ನಲ್ಲಿ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಚರ್ಚೆ ಮಾಡಬೇಕಾದ ವಿಷಯಗಳಿವು. ಸ್ಪರ್ಧಿಗಳ ಕುಟುಂಬದವರು 6 ಮತಗಳನ್ನ ಗಿಲ್ಲಿ ನಟನಿಗೆ ಕೊಟ್ಟಿದ್ದರೂ ಅಶ್ವಿನಿ ಅವರ ಜೊತೆಗೆ ಸ್ಪರ್ಧೆ ಟಾಸ್ಕ್ ಕೊಟ್ಟಿದ್ದು ಯಾಕೆ? ಸ್ವತಂತ್ರವಾದ ಕ್ಯಾಪ್ಟನ್ಸಿಯನ್ನ ಗಿಲ್ಲಿಗೆ ಯಾಕೆ ಕೊಡ್ಲಿಲ್ಲ? ಗಿಲ್ಲಿ ಟಾಸ್ಕ್ ನಲ್ಲಿ ಗೆದ್ದರೂ ರಾಣಿ ನೆಪದಲ್ಲಿ ಅಶ್ವಿನಿ ಅವರನ್ನ ಪರೋಕ್ಷವಾಗಿ ಕ್ಯಾಪ್ಟನ್ ಮಾಡಿದ್ದು ಯಾಕೆ? ಈ ಅಶ್ವಿನಿ ಧ್ರುವಂತ್ ಅವರ ಇತ್ತೀಚಿನ ಬಹಳ ದುರಹಂಕಾರದ ಮಾತುಗಳು ಬೇಕು ಅಂತ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ? ಅಶ್ವಿನಿ ಧ್ರುವಂತ್ ಸೇರ್ಕೊಂಡು ಗಿಲ್ಲಿನ ಟಾರ್ಗೆಟ್ ಮಾಡಿದ ಬಗ್ಗೆ, ಹಾಗೆ ಅಶ್ವಿನಿ ತನಗೆ ಕೊಟ್ಟ ಕೆಲಸ ನಿಭಾಯಿಸಲು ಆಗದೆ ಕುಂಟು ನೆಪ ಹೇಳಿ ಗಿಲ್ಲಿ ಜೊತೆ ಜಗಳ ಆಡಿದ್ದು, ತನಗೆ ಮಾತ್ರ ಬಹುವಚನ ಬೇಕು ಆದ್ರೆ ಗಿಲ್ಲಿಗೆ ಬಾಯಿಗೆ ಬಂದಂತೆ ಹೇಳುವುದು. ನೆಕ್ಸ್ಟ್, ಹಿಂದಿನ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಸೂಚಿಸಲ್ಪಟ್ಟು ಆಯ್ಕೆಯಾಗಿದ್ದ ಎಲ್ಲಾ ಸ್ಪರ್ಧಿಗಳು ಗಳಿಸಿರುವ ಮತಗಳ ವಿವರಗಳನ್ನ ಬಹಿರಂಗಪಡಿಸಬೇಕು. ಯಾಕಂದ್ರೆ ಈಗಾಗಲೇ ಬಿಗ್ ಬಾಸ್ ಶೋನಿಂದ ಹೊರ ಹೋಗಿರುವ ಸ್ಪರ್ಧಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಬಿಗ್ ಬಾಸ್ ವೀಕ್ಷಕರಿಗೂ ಸ್ಪಷ್ಟನೆ ಬೇಕು. ರಾಜ್ಯಕ್ಕಾಗಿ ಈ ವಾರದ ಕಿಚ್ಚನ ಚಪ್ಪಾಳೆ ಕೊಡಬೇಕು. ಧ್ರುವಂತ್ಗೆ ಗಿಲ್ಲಿಗೆ ಆಟದಲ್ಲಿ ಮೋಸ ಮಾಡಿದ್ದು, ಗಿಲ್ಲಿ ಕಾವ್ಯಗೆ ಫೇವರಿಸಂ ಮಾಡಿದ್ದು, ಅಶ್ವಿನಿ ಅವರಿಗೆ ಅಷ್ಟು ಹೇಳಿದ್ರು ಅವರ ಅತಿರೇಕದ ವರ್ತನೆ, ಗಿಲ್ಲಿಗೆ ಕಾವುಯಿಂದ ದೂರ ಇರುವಂತ ಬುದ್ಧಿ ಹೇಳಿ ಸಾಕು. ಹೀಗೆ ಹಲವಾರು ಪ್ರಶ್ನೆಗಳನ್ನ ವೀಕ್ಷಕರು ಮುಂದೆ ಇಟ್ಟಿದ್ದಾರೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರಾ ಸುದೀಪ್ ಅವರು? ಕಾದ್ ನೋಡ್ಬೇಕಿದೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.